ನಿಮ್ಮ ಚಪ್ರದಲ್ಲಿ ಎಷ್ಟು ಜೊತೆ ಇದೆ ಸರ್? ನಮ್ಮ ಚಪ್ರದಲ್ಲಿ 4 ಜೊತೆ ಇದ್ದಾವೆ, 2 ಜೊತೆ ಮಾರಿದ್ದೀವಿ, 2 ಜೊತೆ ಇದ್ದಾವೆ. ನಮಗೆ ಕೇಳ್ತಿದ್ದಾರೆ, ಬರ್ತಿದ್ದಾರೆ, ಕೇಳ್ತಾರೆ. ಜಾತ್ರೆ ಎಲ್ಲ ಚೆನ್ನಾಗಿ ನಡೀತು. ನಮ್ಮ ರೇಟ್ಗೆ ಈಗಿರೋ ನಮ್ಮ ರೇಟ್ಗೆ ಬಂದಿಲ್ಲ, ನಾವು ಕೊಟ್ಟಿಲ್ಲ. ಏನೇನು ಮೇವು ಮತ್ತು ತಿಂಡಿ ಕೊಟ್ಟು ಇವನ್ನೆಲ್ಲ ಜಾತ್ರೆಗೆ ರೆಡಿ ಮಾಡಿದ್ರಿ? ನಾವು ಇವಿಗೆ ತಿಂಡಿ, ಹಿಂಡಿ, ಬೂಸ, ಚಕ್ಕೆ ಬೂಸ, ರವೆ ಬೂಸ, ಕಡ್ಲೆ ಒಟ್ಟು, ಕಡಲೆಪುರಿ, ಅಕ್ಕಿ ನುಚ್ಚು, ರವೆ, ಬೆಲ್ಲ ಎಲ್ಲ ಕೊಡ್ತೀವಿ. ಮೊಸರು, ಹಾಲು ಎಲ್ಲ ಕೊಡ್ತೀವಿ. ಕೊಟ್ಟು ಇಷ್ಟೆಲ್ಲ ಕೊಟ್ಟು ನಾವು ಸಾಕಿ, ದನನ ಸಾಕಿ 1 ವರ್ಷ ಇಡೀ ನಾವು ಕೊಟ್ಟು ನಾವು ಸಾಕಿ ಒಂದು ಜಾತ್ರೆ ಶೋಕಿ ಮಾಡಬೇಕು. ನಮಗೆ ದನ ಸಾಕೋದು ಅಂದರೆ ಒಂದು ಖುಷಿ, ಅರ್ಥ ಆಯ್ತಾ? ಒಂದು ಏನೋ ಒಂಥರ ಕ್ರೇಜಿ ಅದು ನಮಗೆ. ನಾವು ಬರೀ ಜಂಬಕ್ಕೆ ತಗೊಂಬಂದು ಕಟ್ಟಾಕಿರೋರಲ್ಲ, ಜೂಜಾಡಕ್ಕೆ ತಂದು ಕಟ್ಟಿರೋರಲ್ಲ, ಆಯ್ತಾ? ಇಲ್ಲ ಶೋಕಿ ಮಾಡಕ್ಕೆ ತಂದು ಕಟ್ಟಿರೋರಲ್ಲ, ಆದರೆ ಒಂದು ಖುಷಿಗೆ, ಆಯ್ತಾ, ತಗೊಂಬಂದು ಕಟ್ಟಿರೋದು. ನಾವು ದುಡ್ಡು ಸಂಪಾದನೆ ಮಾಡಕ್ಕೆ ಬಂದಿಲ್ಲ, ನಮ್ಮ ಒಂದು ಸಂತೋಷನ ಹಂಚ್ಕೊಳಕ್ ಬಂದಿರೋರು ನಾವು. ಯಾವುದೇ ಮೋಜು ಮಸ್ತಿ ಮಾಡಕ್ ಬಂದಿರೋರಲ್ಲ, ಇಲ್ಲ ಒಂದು ಜೂಜಾಡಕ್ ಬಂದಿರೋರಲ್ಲ, ಜೂಜಾಡಕ್ ಬರೋರಲ್ಲ. ಆದರೆ ರಾಜಕೀಯ ವ್ಯಕ್ತಿಗಳು ನಮ್ಮನ್ನು ಜೂಜಾಡ್ಬಿಟ್ರು ಅಷ್ಟೇ. ರಾಜಕಾರಣಿಗಳು ಜೂಜಾಡೋರ್ ಪರ್ಮಿಷನ್ ಕೊಡ್ತಾರೆ, ಹೌದು. ಇದಕ್ಕೆ ಕೊಡಲ್ಲ. ಸತ್ವಾಗ್ಲೂ ಹೇಳ್ತೀನಂತಲ್ಲ, ರಾಜಕಾರಣಿಗಳು ಜೂಜಾಡಕ ಪರ್ಮಿಷನ್ ಕೊಡ್ತಾರೆ, ಇದಕ್ಕೆ ಮಾತ್ರ ಕೊಡಲ್ಲ. ಲೈಫ್ ಬ್ಯಾಂಡ್ಗಳು, ಪಬ್ 12 ಗಂಟೆ 1 ಗಂಟೆವರೆಗೂ ಪರ್ಮಿಷನ್ ಕೊಡ್ತಾರೆ. ಆದ್ರೆ ನಮ್ಮ ರೈತರ ಕಷ್ಟ, ರೈತರ ಒಂದು ಏನ್ ಗೊತ್ತಾ, ಈ ಒಂದು ಜಾತ್ರೆ ಮಾಡಿದ್ರೆ ನಾವು ಶೋಕಿಗೆಲ್ಲ ಬರ್ತಕ್ಕಂಥದ್ದು, ಮೋಜು ಮಾಡಕ್ಕಲ್ಲ ಬರೋದು, ಜೂಜಾಡಕ್ಕಲ್ಲ ಬರೋದು. ಆದರೆ ಏನು ಗೊತ್ತಾ, ಈ ಜಾತ್ರೆಗೆ ಒಂದು ಜೊತೆ ದನನ ಸಾಕೊಂಡು, ಎತ್ತನ್ನ ಸಾಕೊಂಡು ಇಲ್ಲಿ ಏನು ಬರೋದು ಗೊತ್ತಾ, ಇಡೀ ರಾಜ್ಯದಲ್ಲಿ ಆಂಧ್ರ ಆಗ್ಬೋದು, ಕರ್ನಾಟಕ ಆಗ್ಬೋದು, ತಮಿಳ್ನಾಡು ಆಗ್ಬೋದು, ಈ ಕೇರಳ ಯಾವ ಜಾತ್ರೆ ಸ್ಟೇಟಿಂದ ಬಂದ್ರೂ ಎಲ್ಲ ಒಂದು ಸ್ನೇಹಿತರು ನಮಗೆ ಬರ್ತಾರೆ. ಇಲ್ಲಿ ನಾವು ಎಲ್ಲ ಸ್ನೇಹಿತರನ್ನೂ ಕಾಣ್ಬೋದು, ಎಲ್ಲ ಸ್ನೇಹಿತರ ಜೊತೆ ಬೆರಿತೀವಿ, ಒಂದು ಸಂತೋಷನ ಹಂಚ್ಕೊಂತೀವಿ, ಆಯ್ತಾ? ಅವರು ಖುಷಿ ಪಡ್ತಾರೆ. ಹೆಂಗ್ ಸಾಕಿದ್ದಾರೆ ರೈತರು ಅನ್ನೋದು ಎಲ್ಲ ರಾಜ್ಯದ ಜನತೆ, ಪಕ್ಕದ ರಾಜ್ಯದ ಜನಗಳನ್ನು ಎಲ್ಲ ನೋಡ್ತಾರೆ. ಅವ್ರಿಗೂ ಒಂದು ಖುಷಿ ಆಗುತ್ತೆ. ನಾವು ಆ ಒಂದು ಖುಷಿ, ಒಂದು ಸಂತೋಷಕ್ಕೆ ಬರೋದೇ ಹೊರತು ನಾವಿಲ್ಲಿ ಮೋಜು ಮಾಡೋಕ್ಕಲ್ಲ, ಇಸ್ಪೀಟ್ ಆಡೋಕ್ಕಲ್ಲ, ಇಲ್ಲ ಜೂಜಾಡೋಕ್ಕಲ್ಲ ನಾವು ಬರೋದು. ಹಳ್ಳಿಕಾರ ತಾಕತ್ತೇನು ಅನ್ನೋದು ಅಲ್ಲ, ಅದು ಹಳ್ಳಿಕಾರ ತಾಕತ್ತೇನು ಅಂತ ಅವರೆಲ್ಲ ಹೇಳ್ಬೇಕಾಗಿರೋದು. ನಮ್ಮ ರೈತರು ಹೇಳ್ಬೇಕು, ನಮ್ಮ ರೈತರಿಗೆ ಬುದ್ಧಿ ಇರ್ಬೇಕಿದು. ನಮ್ಮ ರೈತರು ಸಿಡಿದಿದ್ರೆ ಅವ್ರಿಗೆ ಬುದ್ಧಿ ಕಲಿಸ್ಬೋದು. ನಮ್ಮ ಹಳ್ಳಿಕಾರ ತಾಕತ್ತೇನು ಅಂತ ತೋರಿಸ್ಬೋದು, ಆಯ್ತಾ? ಇವತ್ತು ನಮ್ಮ ರೈತರಲ್ಲಿ ಐತೆ. ನಮ್ಮ ರೈತರು ಈ ಸಾರಿ ಮಾಡಿರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳ ಪ್ರಭಾವ ನಮ್ಮ ರೈತರ ಮೇಲೆ ಎಷ್ಟು ಬೀರಿದೆ ಅನ್ನೋದನ್ನ ನಮ್ಮ ರೈತರು ತಿಳ್ಕೊಬೇಕಿದ್ದನ್ನ. ಇಲ್ಲಿ ಕಮಿಟಿ ಏನು ನಿಮ್ಗೆ ಸಪೋರ್ಟ್ ಮಾಡಿಲ್ವಾ ಸರ್? ಏನು ಮಾಡಿಲ್ಲ, ಕಮಿಟಿ ಗೌರ್ಮೆಂಟ್ ಏನು ಸಪೋರ್ಟೇ ಇಲ್ಲ. ಎಲ್ಲ ನಮ್ಮ ರೈತರ ನಮ್ಮ ಸವಲತ್ತಿಂದಾನೇ ನಾವು ಮಾಡ್ಕೊಂಡು ಹೋಗ್ತಾ ಇರೋದು. 1 ಅವರ್ ಮುಂಚೆ ಬಂದ್ಬಿಟ್ಟು ಎಲ್ಲ ಜಾತ್ರೆನೇ ಖಾಲಿ ಮಾಡ್ಬೇಕು ಅಂತ ಅನೌನ್ಸ್ ಮಾಡಿದ್ರು. 1000 ಕಿಲೋಮೀಟರ್ ಇಂದ ರೈತರು ಬಂದವ್ರು, ದನ ತೆಗಿಯಕ್ ಬಂದವ್ರೆ, ದನ ಮಾರಕ್ ಬಂದವ್ರೆ, 100-120 ಕಿಲೋಮೀಟರ್ ಇಂದ ದನ ಮಾರಕ್ ಬಂದವ್ರೆ. ಘಾಟಿ ಜಾತ್ರೆ ಸೇರ್ತಾ ಇರಲಿಲ್ಲ, ಸೇರಿದೆ ಬಂದವ್ರೆ. 100-120 ಕಿಲೋಮೀಟರ್ ಇಂದ ದನ ಮಾರಕ್ ಬಂದವ್ರೆ. ಈಗ ಆಂಧ್ರದಿಂದ ಬಂದವ್ರೆ, ಹುಬ್ಳಿಯಿಂದ ಬಂದವ್ರೆ, ತಮಿಳ್ನಾಡಿಂದ ಬಂದವ್ರೆ, ಮೈಸೂರಿಂದ ಬಂದವ್ರೆ, ಚಾಮರಾಜನಗರದಿಂದ ಬಂದವ್ರೆ, ಆಯ್ತಾ? ಎಲ್ಲ ಕಡೆಯಿಂದನೂ ಜನ ಬಂದವ್ರೆ, ವ್ಯಾಪಾರಸ್ಥರು. ಇವತ್ತು 2 ದಿನಕ್ಕೆ ಜಾತ್ರೆ ಖಾಲಿ ಮಾಡಬೇಕು ಅಂದ್ರೆ ನಾವು ಏನು ರೈತರು ಉದ್ಧಾರ ಆಗ್ತಾರೆ? ಏನು ರೈತರು ಉದ್ಧಾರ ಆಗ್ಬೇಕು ಹೇಳಿ ನೀವು? ಇದನ್ನ ನೀವು ಇಡೀ ಇದಕ್ಕೆ ಪಬ್ಲಿಷ್ ಮಾಡಬೇಕು. ಇಡೀ ನಮ್ಮ ರೈತ ಜನಾಂಗ ನೋಡ್ಬೇಕು. ಇದನ್ನ ನೋಡ್ಬಿಟ್ಟು ಈ ರಾಜಕೀಯ ವ್ಯಕ್ತಿಗಳಿಗೆ ಪಾಠ ಕಲಿಸ್ಬೇಕು. ಕಲಿಸ್ದಾಗ್ಲೇ, ಯಾಕಂದ್ರೆ ನಮ್ಮ ರೈತರು ಸರಿ ಇಲ್ಲ, ನಮ್ಮ ರೈತರು ಸರಿ ಇಲ್ಲ, ನಾವೇ ಸರಿ ಇಲ್ಲಪ್ಪ. ಎಲ್ಲ ರೈತರು ಅದು ಮುಂದೆ ಕಡೆ ಮಾಡ್ತಾರೆ, ದೊಣ್ಣೆತ್ಕೊಂಡು ಇಳೆ ಬೀಳೋದು. ನಮ್ಮ ಕಡೆ ಎಲ್ಲಾ ಕಡೆನೂ ಮಾಡಬೇಕು, ಮಾಡಿದ್ರೇನೆ ಅವ್ರಿಗೆ ಮಂಡ್ಯ, ನಮ್ಮ ಕಡೆ ದೊಣ್ಣೆತ್ಕೊಂಡು ಇಳೆ ಬೀಳ್ಬೇಕು, ಮಂಡ್ಯ ಕಡೆ ಬಿದ್ದಂಗೆ, ಆವಾಗ ಅವ್ರಿಗೆ ಸರಿ ಆಗ್ತದೆ. ಮತ್ತೆ ಸರಿ ಸ್ವಾಮಿ, ಇಷ್ಟೇ. ಇನ್ನು ನಮ್ಮ ರೈತರ ಪರವಾಗಿ ಯಾರು ಗೌರ್ಮೆಂಟು ಕೇರ್ ತಗೊಳ್ಳಲ್ಲ. ಗೌರ್ಮೆಂಟ್ ಏನಿದ್ರು ನಮ್ಮ ರೈತರನ್ನ ಬಡದು ತಿನ್ನೋದೇ ಹೊರತು
ಆಯಿತಾ. ನಮ್ಮ ರೈತರಿಗಾಗಿ ಯಾರು ಹೆಲ್ಪ್ ಮಾಡಲ್ಲ, ಯಾರು ಸಹಾಯ ಮಾಡಲ್ಲ. ಯಾಕಂದರೆ ಅರ್ಥ ಆಗೋಯ್ತು ನಮಗೆ. ಈ ಸಾರಿ ರಾಜಕೀಯದವ್ರು ಮಾಡಿದ ಕೆಲಸ ಈ ಸಾರಿ ನಮ್ಗೆ ಅರ್ಥ ಆಗಿದೆ, ಆಯಿತಾ. ಆದರೆ ಈ ಸಾರಿ ನಮ್ಮ ರೈತರು ಬುದ್ಧಿವಂತರಾದರೆ ಅವ್ರಿಗೆ ಪಾಠ ಕಲಿಸ್ಬೇಕು, ಕಲಿಸ್ತಾರೆ ಜನ.